ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾಸ್ ವರ್ಡ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಿನ್ನೆ ಎಲ್ಲ ಹಣ್ಣೆಲ್ಲ ಕೊಯ್ದು ಬೆಳಗಿಂದ ಸಂಜೆವರೆಗೂ ಫುಲ್ ಟಯರ್ಡ್ ಆಗಿತ್ತು. ಸೊ ಹಾಗೆ ಸ್ನಾನ ಮಾಡಿ ಮಲ್ಕೊಂಡ್ಬಿಟ್ವಿ. ಸೊ ಈಗ ಬೆಳಗ್ಗೆ ಎದ್ದು ಬಾಗಿಲನ್ನೆಲ್ಲ ಬಳಿದು ಕಸ ಎಲ್ಲ ಹೊಡೆದು ಪಾತ್ರೆ ಎಲ್ಲ ಬೆಳಗಿದ್ವಿ. ಸೊ ಬೆಳಗಿನ ಜಾವ 4:15 ಟೈಮಲ್ಲಿ ಬಂದು ಇಲ್ಲಿ ವಿದ್ಯುತ್ ಕ್ರೇಟ್ನೆಲ್ಲ ಹಾಕ್ಕೊಂಡೋದ್ರು ಅಣ್ಣ. ಸೊ ಇಷ್ಟ ಆಗಿದೆ. ಈಗ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ನಿನ್ನೆ ನಾನು ಮೆಹಂದಿ ಮತ್ತು ಮೆಂತ್ಯನ ಕಲಸಿ ಮಿಕ್ಸಿ ಮಾಡಿ ಹಚ್ಕೊಂಡಿದ್ದೆ. ಸೊ ಅದು ವಿಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ ಹಚ್ಕೊಳ್ಳೋದನ್ನು. ಸೊ ಅದಕ್ಕೆ ಇವಾಗ ಹಚ್ಕೊಂಡ್ಮೇಲೆ ಕೂದಲು ಹೇಗಾಗಿದೆ ಅಂತ ತೋರಿಸ್ತೀನಿ ಅಷ್ಟೇ. ಸೊ ಅದು ಮೆಹಂದಿ ಸೊಪ್ಪಲ್ವ ಹಾಕಿರೋದು. ಸೊ ಹಾಗಾಗಿ ಈ ರೀತಿ ಧೂಳೆಲ್ಲ ಉದುರಿದೆ. ನಮ್ಮವರವರು ಏನಿದು ಹಿಂಗೆ ಇಷ್ಟೊಂದು ಧೂಳು ಇಟ್ಕೊಂಡಿದ್ದೆ ತಲೆಯಲ್ಲಿ ಅಂತ ಕೇಳ್ತಿದ್ದಾರೆ. ಸೊ ಅದು ಹಂಗೆ ಫ್ರೆಂಡ್ಸ್. ಏನು ಟೈಮ್ 8 ಗಂಟೆ ಆಗಿದೆ. ಸೊ ಎಲ್ಲ ಮುಗಿಸ್ಕೊಂಡು ಈಗ ಕಾಫಿ ಕುಡಿಯೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸೊ ಮನೆ ದೇವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಕಾಫಿ ಕಾಸಕ್ಕೆ ಬರಲ್ವಂತೆ ಫ್ರೆಂಡ್ಸ್, ಅದಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಅಲ್ಲ ಮಲ್ಲು? ಹಾಕಿ ಸಾಕು. ಸೊ ಇವಾಗ ಏನಂದರೆ ಹಚ್ಕೊಂಡ್ಮೇಲೆ ಯಾವ ಥರ ಆಗಿದೆ ಅಂತ ತೋರಿಸ್ಲಿಕ್ಕೆ ಫುಲ್ ಶೈನಿಂಗ್ ಬಂದಿದ್ದಾವೆ ಕೂದಲು. ಚೆನ್ನಾಗಿ ಅನ್ನಿಸ್ತಿದೆ. ನಂಗೆ ತುಂಬ ಇಷ್ಟ ಆಯಿತು. ಸೊ ನಾಳೆ ಇನ್ನೊಂದೇನೋ ಹಚ್ಕೋತೀನಿ, ಅದನ್ನು ಮಾತ್ರ ನೀಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಆಯಿತಾ ಫ್ರೆಂಡ್ಸ್? ಗುರುಬ್ರಹ್ಮ ಹೇಳು ಖುಷಿ, ಹೇಳ್ಬೇಕು ನೀನು. ಹಾಂ, ತಲೆ ಸುತ್ತುತ್ತೆ, ತಲೆ ಸುತ್ತುತ್ತೆ. ಸಾಕು ಸ್ಟಾಪ್. ಸೊ ನಮ್ಮ ಅಕ್ಕ ಹೆಣ್ಮಗಳು ಬಂದಿದ್ಲು ಬೆಂಗಳೂರಿಂದ. ಇವಾಗ ದಸರಾ ಹಾಲಿಡೇಸ್ ಇದೆಯಲ್ಲ, ಅದಕ್ಕೆ ಅವಳಿಗೆ ಬೆಂಗಳೂರಲ್ಲಿ ಇರೋದಲ್ವ. ಸೊ ಹೊರಗಡೆ ಬಿಡಲ್ಲ ಎಲ್ಲೂ ಅವನಿಗೆ. ಸೊ ಹಾಗಾಗಿ ಅವಳಿಗೆ ಇಲ್ಲಿ ಬಂದರೆ ಖುಷಿ. ಹೊರಗೆಲ್ಲ ಆಟ ಆಡ್ಬೋದು, ಕುಣಿದಾಡ್ಬೋದು, ನೆಗ್ದಾಡ್ಬೋದು ಅಂತ. ಸೊ ಅದಕ್ಕೆ ಫುಲ್ಲು ಎಂಜಾಯ್ ಮಾಡ್ತಿದ್ದಾಳೆ. ಮೊನ್ನೆ ಕೆಸರಲ್ಲಿ ಆಡ್ಕೊಂಡು ಕೂತಿದ್ಲು. ಖುಷಿಕಾಮ್ ನಥಿಂಗ್. ಎಸ್, ಡಾಗಿ. ಸಿ ಡಾಗಿ ಅಲ್ಲಿ ರೋಡಲ್ಲಿ ನೋಡಲ್ಲಿ. ಓ ಮೈ ಗಾಡ್, ಡಾಗಿ. ವೇರ್ ಡಾಗಿ? ಓಕೆ. ಎಲ್ಲಿ ಓಡಾಡ್ತಿದ್ಯಾ ಹಂಗೆ? ಹೋಯ್ತದು. ಬರ್ಡ್ಸಲ್ಲಿ ಪಕ್ಷಿಗಳು. ಓಕೆ. ನೋಡು, ನಂಗೆ ಗೊತ್ತಿಲ್ಲ. ಓಕೆ. ಇಲ್ಲಿ ಸುಮಾರು ಪಕ್ಷಿಗಳು ಬರುತ್ತಲ್ವ. ಸೊ ಅದಕ್ಕೆ ಸೌಂಡ್ ಮಾಡಬೇಡ, ಸುಮ್ಮನಿರು ಅಂತ ಹೇಳ್ತಾ ಇದ್ದಾಳೆ ನನಗೆ. ಹಾಂ, ಏನಮ್ಮ? ಎಲ್ಲಿ? ಇಲ್ಲ, ಮನೆಗೆ ಹೋಗಿದ್ದಾವೆ. ಅವ್ರ ಮನೆಗೆ ಹೋಗಿದ್ದಾವೆ. ಎಲ್ಲಿದ್ದಾವೆ? ವೇರ್ ಈಸ್ ಆಂಟ್ಸ್? ಸಿ ಇಲ್ಲಿ. ಓಕೆ. ಏನು? ಯಾ.
Nice flowers. Go and pink flowers get. Okay. This one? Not. What? This one? This one? Yes. Okay, wait. It's coming quick. Wait. Which color it is? White. This. Pink. This. Black. No, blue. ಸೊ ಅವಳು ನಮ್ಮ ಅತ್ತೆ ಕರ್ಕೊಂಬಂದಿರೋದು ಅವಳನ್ನ. ಸೊ ಹಂಗಾಗಿ ಮಲಗಿಸ್ತೀನಿ, ಕರ್ಕೊಂಡು ಬಾ ಅಂತ ಅಂದರು. ಅದಕ್ಕೆ ಮನೆಗೆ ಬಿಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ನಮ್ಮ ಅತ್ತೆಯವ್ರ ಮನೆ. ಅವಳು ಓಡೋಗ್ತಿದ್ದಾಳೆ. ತಡಿಯಮ್ಮ ಬಂದೆ. ಸೊ ಫ್ರೆಂಡ್ ಏನಂತ ಅಂದರೆ, ಸೊ ನಾಳೆ ಸೋಮವಾರ ಆಗಿದೆ ಅಲ್ವಾ, ಹೆಂಗೆ ಇದ್ರೂ ತಲೆ ಸ್ನಾನ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಅಕ್ಸೆ ಬೀಜದ್ದು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನೇನಂದರೆ ಈ ಲೋಟದಲ್ಲಿ ನೀರು ಕುಡಿತಾರಲ್ಲ, ನಾರ್ಮಲ್ ಲೋಟ, ಸೊ ಆ ಲೋಟದಲ್ಲಿ 2 ಲೋಟ ನೀರು ಹಾಕ್ಕೊಂಡು 5 ಟೀ ಸ್ಪೂನ್ ಅಕ್ಸೆ ಬೀಜನ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಈ ರೀತಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಇದು ಹೆಂಗೆ ಅಂದರೆ ನೀರಲ್ಲಿ ಕುದೀತಾ ಲೋಳೆ ಥರ ಬರುತ್ತೆ, ಆಲೂವೆರಾ ಜೆಲ್ ಬರುತ್ತಲ್ಲ ಆ ಥರ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಹಚ್ಕೋಬೋದು ಅಂತ ಅಂದ್ಬಿಟ್ಟು ಈಗಲೇ ರೆಡಿ ಮಾಡಿ ಇಡ್ತಾ ಇದ್ದೀನಿ ಅಷ್ಟೇ. ಸೊ ರಾತ್ರಿ ಊಟಕ್ಕೆ ಮುದ್ದೆ, ಮಜ್ಜಿಗೆ ಸಾರು ರೆಡಿ ಇದೆ, ಅನ್ನ ಕೂಡ ರೆಡಿ ಇದೆ. ಸೊ ಇವಾಗ ಇದನ್ನು ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕುದ್ರೆ ಫುಲ್ಲು ಲೋಳೆ ಥರ ಬರುತ್ತದು. ತೋರಿಸ್ತೀನಿ ಯಾವ ಥರ ಅಂತ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಕುದಿಲಿಕ್ಕೆ ಇಡಬೇಕು. ಈ ರೀತಿ ಒಂದು 5 ಮಿನಿಟ್ಸ್ ಈ ರೀತಿ ಕುದಿಯೋಕ್ಕೆ ಬಿಟ್ಟರೆ ಅದು ಜೆಲ್ ಥರ ರೆಡಿ ಆಗುತ್ತೆ. ಸೊ ಇದು ಕುದ್ದ ಮೇಲೆ ತೋರಿಸ್ತೀನಿ. ಸೊ ಚೆನ್ನಾಗಿ ಕುದಿಲಿಕ್ಕೆ ಶುರುವಾಗಿದೆ. ಸ್ವಲ್ಪ ಲೈಟಾಗಿ ಲೋಳೆ ಅಂಶ ಕೂಡ ಬಿಟ್ಕೊಂಡಿದೆ. ಸೊ ಈ ರೀತಿ ಇನ್ನು ಸ್ವಲ್ಪ ಮಳ್ಳಿ ಅಂದರೆ ಸ್ವಲ್ಪ ಕುದಿಲಿ. ಸೊ ನಾನು ಅದಕ್ಕೆ ಸೈಡಲ್ಲಿ ಮುದ್ದೆ ಎಲ್ಲ ಮಾಡಿದ್ದಾಯಿತು. ಸೈಡಲ್ಲಿ ಮಜ್ಜಿಗೆ ಸಾರಿಗೆ ಶೇಂಗಾ ಬೀಜ ಹುರಿದು ಈ ರೀತಿ ಉಪ್ಪು ಖಾರ ಹಾಕ್ಕೊಂಡು ಸೈಡ್ಸಿಗೆ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಊಟ ಇದೆ. ಸೊ ಫೈನಲಿ ರೆಡಿಯಾಗಿದೆ. ಈ ರೀತಿ ಲೋಳೆ ಅಂಶ ಎಲ್ಲ ಬಿಟ್ಕೊಂಡಿದೆ. ಸೊ ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾಗ್ಲಿಕ್ಕೆ ಬಿಟ್ಮೇಲೆ ಒಂದು ಬಟ್ಟೆಯಲ್ಲಿ ಸೋಸ್ಕೋಬೇಕು. ಸೊ ಗ್ಯಾಸ್ ಆಫ್ ಮಾಡ್ತೀನಿ. ಸೊ ಇದು ತಣ್ಣಗಾಗಲಿ. ನಾವು ಅಷ್ಟರಲ್ಲಿ ಫಟಾಫಟ್ ಅಂತ ಊಟ ಮಾಡ್ಕೊಂಡ್ಬಿಡೋಣ. ತಟ್ಟೆಗಿಡ್ರಿ. ನೋಡಿ, ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ನೀಟಾಗಿ ಜೆಲ್ ಥರ ರೆಡಿಯಾಗಿದೆ. ಸೊ ಇದನ್ನು ಒಂದು ಬಟ್ಟೆಗೆ ಹಾಕೊಂಡು ಸೋಸ್ಕೋಬೇಕು. ಸೊ ಇದನ್ನ ಈ ರೀತಿ ಒಂದು ಹಳೇದು ಯಾವ್ದಾದ್ರು ಬ್ಲೌಸ್ ಪೀಸ್ ಆ ಥರ ಏನಾದ್ರು ಇರುತ್ತಲ್ವಾ, ಸೊ ಅದರಲ್ಲಿ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮಾಡಬೇಕು, ಇಲ್ಲ ಬಿಸಿ ಇದ್ದಾಗ ಮುಟ್ಟಕ್ಕಾಗಲ್ಲ. ಸೊ ಅದಕ್ಕಷ್ಟೇ. ಫುಲ್ ಜೆಲ್ ಥರ ಚೆನ್ನಾಗಿ ರೆಡಿಯಾಗಿದೆ. ಈ ರೀತಿ ಒಂದು ಬಟ್ಟೆಗೆ ಹಾಕೊಂಡ ನಂತರ
ನೀಟಾಗಿ ಈ ರೀತಿ ರೆಡಿ ಮಾಡಿಕೊಂಡು ಈ ರೀತಿ ಟ್ವಿಸ್ಟ್ ಮಾಡ್ತಾ ಹೋದರೆ ಈ ರೀತಿ ಜೆಲ್ ಫಾರ್ಮೇಷನ್ ಆಗುತ್ತೆ. ಸಾರಿ, ಈ ರೀತಿ ಇಂಟ ಹೋದರೆ ನೋಡಿ ಎಷ್ಟೊಂದು ಬರ್ತಿದೆ ಜೆಲ್ಲು. ವಾರದಲ್ಲಿ 2 ಸರಿ ಮಾಡಿದರೆ ಸಖತ್ ಸಾಫ್ಟಾಗಿ ಸಿಲ್ಕಾಗಿ ರೆಡಿ ಆಗುತ್ತೆ. ಇದನ್ನೆಲ್ಲ ಸೋಸ್ಕೊಂಡ್ಬಿಡ್ತೀನಿ ಈ ರೀತಿ. ಸೊ ಈ ಬಟ್ಲಲ್ಲಿ ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು ಸೊ ಅದೇ ಪಾತ್ರೆಗೆ ಸೋಸ್ಕೊಂಡೆ ನೀಟಾಗೆ. ಸೊ ಈ ಅಗಸೆ ಬೀಜದ ಜೆಲ್ನ ಮಾಡಿ ವಾರದಲ್ಲಿ 2 ಸರಿ ಹಚ್ಕೊಳ್ಳೋದ್ರಿಂದ ಕೂದಲು ತುಂಬ ಸಾಫ್ಟಾಗಿ ಸಿಲ್ಕಿಯಾಗಿ ಸ್ಟ್ರೈಟ್ ಕೂಡ ಆಗುತ್ತೆ. ನಾನು ಟ್ರೈ ಮಾಡಿ ನೋಡಿದ್ದೀನಿ ಇದಕ್ಕಿಂತ ಮುಂಚೆನೂ ಕೂಡ. ಸೊ ಆಮೇಲೆ ಹೇರ್ ಗ್ರೋತ್ ಆಗೋಕ್ಕೂ ಇದು ಸಪೋರ್ಟ್ ಮಾಡುತ್ತೆ ಈ ಜೆಲ್ಲು ಅಗಸೆ ಬೀಜದ್ದು. ಸೊ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ಸೊ ನಾನು ನಾಳೆ ಬೆಳಿಗ್ಗೆ ಅಪ್ಲೈ ಮಾಡಿಕೊಂಡು ಕೂದಲಿಗೆ, ಆಮೇಲೆ ವಾಶ್ ಮಾಡಿದ ಮೇಲೆ 2 ವಾಶ್ ಮಾಡೋಕ್ಕೆ ಮುಂಚೆ ಹೇಗಿತ್ತು, ಹಚ್ಕೊಳ್ಳೋದಕ್ಕಿಂತ ಮುಂಚೆ ಹಚ್ಕೊಂಡ್ಮೇಲೆ ಹೇಗಾಯಿತು ಕೂದಲು ಅನ್ನೋದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅದನ್ನೆಲ್ಲ ಸೋಸಿ ಮುಚ್ಚಿಟ್ಬಿಟ್ಟು ಅಡುಗೆ ಮನೆ ಕೆಲಸ, ನಾಳೆ ಸೋಮವಾರ ಅಲ್ವಾ, ಸೊ ಎಲ್ಲ ತೊಳೆಯೋದು ಬಳಿಯೋದು ಎಲ್ಲ ಮುಗಿಸ್ಕೊಂಡು ಬಂದೆ. ಸೊ ಯಾರೋ ಟೊಮೊಟೊ ಕಾಯಿಗೆ ಹೇಳಿದರು ಬೇಕಂತ ಹೇಳ್ಬಿಟ್ಟು, ಸೊ ಅದಕ್ಕೆ ಅವ್ರಿಗೆ ತೂಗಿಟ್ಬಿಟ್ಟಿದ್ದೀನಿ. ಸೊ ಕಲರ್ಸ್ ಕನ್ನಡದಲ್ಲಿ ಶ್ರೀ ಮಂಜುನಾಥ ಫಿಲಮ್ ಹಾಕಿದ್ರು. ಸೊ ಆ ಫಿಲಮ್ನ ನೋಡ್ಕೊತ ಕೂತಿದ್ದೀವಿ. ಸೊ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.